ಅಂಕುನ ಪಯಚಿದ ಬೆಳ್ಳಕ್ಕಿ ತಾನಾಗಿಯೇ ಬಂದು ಈ ಚಕ್ರವರ್ತಿ ಬರುವ ದಾರಿಯಲ್ಲೇ ಕಾವು ಕುಳಿತಂತಿದೆ. ದಿನ ದಿನವೂ ಹುಣ್ಣಿಮೆ ಸಮೀಪದಲ್ಲಿರುವಾಗ ಆ ಚಂದ್ರನಂತೆ ಪಳಪಳದ ಹೊಳೆಯುತ್ತಿರುವ ಕಾಮನ ಹೊಸ್ತಿನಲ್ಲಿರುವ ಕಾಂಚನ ಮಿರಿ ಮಿರಿ ಮಿಂಚುತ್ತಿದ್ದಾಳೆ ಅಪ್ಸರೆಯಂತೆ. ಇವಳ ಚೆಲುವಿನ ಮೋಹಕ ಬಲೆಯಲ್ಲಿ ಬಿದ್ದು ನಾ ಆಗಿರುವೆ ದಿಗ್ಭ್ರಾಂತನ. ಹೇ ಕಾಂಚನ, ನೀ ನನ್ನೊಂದಿಗೆ ಕೂಡಿದರೆ ನನ್ನ ಕಾಮಕ್ಕೆ ಸಿಗುವುದು ಉತ್ತೇಜನ. ಮಿಸ್ಟರ್, ಯಾರೇ ಆಮೇಲೆ ನನ್ನನ್ನ ಮುಟ್ಟೋದಕ್ಕೆ ಬರ್ತಾ ಇದ್ರಲ್ಲ, ಯಾಕೆ ನಿಮ್ಮಲ್ಲಿ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಅನ್ನೋದು ಅದು ಇದೆಯಾ? ಕಾಮನ್ ಸೆನ್ಸ್? ನಿನ್ನ ಸೊಗಸಾದ ಸವಿಯನ್ನು ಸವಿಯಲು ಬಂದಿರುವ ಈ ಚಕ್ರವರ್ತಿಗೆ ಕಾಮನ್ ಸೆನ್ಸ್? ಮಿಸ್ಟರ್, ನಾಲ್ಗೆ ಬಿಗಿ ಹಿಡಿದು ಮಾತಾಡೋದನ್ನ ಕಲೆ. ನಾಲಿಗೆ ಬಿಗಿ ಹಿಡಿದು ಮಾತನಾಡಿದರೆ ಏನು ಸಿಗುವುದು? ನಿನ್ನ ಅಂಕು ಡೊಂಕಿನ ಮೈಯನ್ನು ಬಿಗಿ ತಪ್ಪಿ ಹಿಡಿದರೆ ನನ್ನ ಕಾಮಕ್ಕೆ ಸಿಗುವುದು ಉತ್ತೇಜನ. ನಾಯಿ ಕೊಲ್ದವನೇ, ಕಂಡವರನ್ನ ಕಂಡು ಬಾಯಿಗೆ ಬಂದಂತೆ ಮಾತನಾಡಿದ ನಿಜವಾದ್ರೆ ಆ ನಿನ್ನ ಕೆಟ್ಟ ನಾಲಿಗೆಯನ್ನ ಸೀಳಿ ಬಿಟ್ಟಾರೋ ಬಲ ಹುಷಾರ್. ಹುಷಾರ್ ಎಂದಾಕ್ಷಣ ಯಾಕರಿ ಓಡಿ ಹೋಗೋದಕ್ಕೆ ನನ್ನನ್ನು ಚಳ್ಳು ಬಿಡುತ್ತಾರೆ ಎಂದು ತಿಂದುಕೊಂಡಿದ್ದೇನೆ. ಈ ಚಕ್ರವರ್ತಿ ಯಾರೆಂಬುದು ನಾನು ತೋರಿಸುತ್ತೇನೆ ನಿನಗೆ. ಈ ಹಾಳಾದ ಮುಸುಡಿಗೆ ಚಕ್ರವರ್ತಿ ಅನ್ನೋ ಹೆಸರು ಬೇರೆ ಕೇಳು. ಸೊಕ್ಕಿನ ಹೆಣ್ಣೆ, ನನ್ನ ಎದುರಿಗೆ ಮಾಡುವಷ್ಟು ಸೊಕ್ಕ ನಿನಗೆ. ಈಗ ಕಾಣಿಸ್ತೀನಿ ನೋಡು ನಿನಗೊಂದು ಗತಿ. ನಮ್ಮ ಅಕ್ಕನ ಮಾತ್ರ ಏನು ಮಾಡಬೇಡಿ, ಅವನ್ನ ಬಿಟ್ಬಿಡಿ. ವಾವ್ ಕಾಂಚನ, ನಿನಗಿಂತ ನಿನ್ನ ತಂಗಿ ಮೈ ತುಂಬ ಯೌವನ ತುಂಬಿಕೊಂಡಿದ್ದಾಳೆ. ನಿನ್ನನ್ನು ಮತ್ತೊಮ್ಮೆ ನೋಡಿಕೊಳ್ಳುತ್ತೇನೆ. ಈಗ ನನ್ನ ಕಣ್ಣು ಅವಳ ಮೇಲೆ ಬೀಸುತ್ತೇನೆ. ನನ್ನೇನು ಮಾಡಬೇಡಿ. ನೋಡಿ ಕಾವೇರಿ, ನೀನು ಯೋಚನೆ ಮಾಡ್ಬೇಡ. ಇಲ್ಲೇ ಯಾರಾದ್ರೂ ಇರ್ತಾರೆ, ನಾನು ಕರ್ಕೊಂಡ್ ಬರ್ತೀನಿ. ಅಯ್ಯೋ ಪ್ಲೀಸ್, ಯಾರಾದ್ರೂ ನನ್ನ ತಂಗಿನ ಕಾಪಾಡಿ. ನೀನಾಗೆ ನೀನು ಒಪ್ಪಿದರೆ ನನ್ನ ಹೃದಯ ಮೃದು. ನೀನು ಒಪ್ಪದೆ ಬಲವಂತ ಮಾಡಿ ನಿನ್ನನ್ನು ಅನುಭವಿಸಬೇಕು. ನಿನ್ನಂತವನಿಗೆ ನನ್ನ ಪ್ರಾಣ ಬೇಕಾದ್ರೂ ಬಿಡ್ತೀನಿ ಹೊರತು ಯಾವುದೇ ಕಾರಣಕ್ಕೂ ನಿನ್ನಂತವನಿಗೆ. ಈ ಚಕ್ರವರ್ತಿ ಹೇಳಿದ್ರೆ ಈ ಸಮಾಜದ ಕಣ್ಣೆಂದು ಪೂಜಿಸುವ ಈ ನಮ್ಮ ಕನ್ನಡ ನಾಡಿನಲ್ಲಿ ನಿನ್ನಂತ ವಿಷ ಜಂತು ಅದು ಹೇಗೆ ಹುಡ್ತೋ ಏನೋ. ಕೂತ್ಕೊಂಡು ರಂಗೋಲಿ ಬಿಡುವ ನಿನಗೆ ಇಷ್ಟು ಸಕ್ಕಿರಬೇಕಾದರೆ ಇನ್ನು ಈ ಗಂಡು ಇದೇ ರಣರಂಗದಲ್ಲಿ ಹುಟ್ಟಿರ್ತಕ್ಕಂಥ ಲಸ್ಬೆಲ ಕುಲದ ಗಂಡು ನನಗೆಷ್ಟು ಸತ್ತಿರಬೇಕು ಕಾಂಚನ.
ಈಗ ಅಮಾಯಕ ಹೆಣ್ಣನ್ನು ಕೈ ಹಿಡಿದು ಹೇಳೋದಕ್ಕೆ ನಿನಗೆ ನಾಚಿಕೆ ಆಗಲ್ವೇನೋ? ಯಾರ ನೀನು? ನಾ ಹಾಕಿದ ಗಾಳಕ್ಕೆ ಕ್ಷಣಾರ್ಧದಲ್ಲಿ ಆಗುತ್ತಿದ್ದವನ್ನ ತಪ್ಪಿಸಿ ಬಿಟ್ಟಿಯಲ್ಲೋ? ಯಾರ ನೀನು? ನಿನ್ನಂತ ಎತ್ತ ತಾಯಿಗೆ ಲಾಡಿ ಬಿಟ್ಟ ಹುಚ್ಚು ನನ್ನ ಮಕ್ಕಳ ಎದೆ ಸೀಳುವ ಎಂಟನೆಯ ಗಂಡು ಕಣಗಿ ನಾದ ಸಿಂಹ ಬಿಟ್ಟೆ. ಸಿಂಹ? ನೀರು ಸಿಂಹ ಹೋದರೆ ನನ್ನ ಪಾಲಿಗೆ ಅಕ್ಕವಾದವರ ಪಾಲಿಗೆ ನಿತ್ಯ ಗಳಿಸುವ ಸಿಂಹ ಸಂತನ ಈ ಚಕ್ರವರ್ತಿ. ನಿನ್ನ ತಾಯಿಯಜ್ಜರನ್ನು ಮಟ್ಟಾಗದ ಕಣ ಈ ವಿಜಯನ ಹುಟ್ಟುಗುಣ. ಸದೆ ಪಡೆಯಲು ನನ್ನನ್ನೇನು ಬಳೆ ತೊಟ್ಟ ಬಾಳೆ ಎಂದು ತಿಳಿದಿದ್ದೇನೋ ಮೂರ್ಖ. ಸದೆ ಪಡೆಯುವುದು ನಿನ್ನ ಹುಟ್ಟು ಗುಣವಾದರೆ ಸದೆ ಪಡೆಯಲು ಬಂದವರನ್ನು ಇನ್ನಿಲ್ಲದಂತೆ ಮಾಡುವುದೇ ಈ ಚಕ್ರವರ್ತಿಯ ದುರ್ಗುಣ. ಇಂಥ ಕಾಡ ಮೃಗದ ಹತ್ರ
ಎಷ್ಟು ಬಡ್ಕೊಂಡ್ರು ಅಷ್ಟೇ, ಕತ್ತೆಯ ಮುಂದೆ ಕಿನ್ನರೆ ಬಾರ್ದಂತೆ ಸರಿ. ಎಲೆ ಎಣ್ಣೆ, ಈ ಚಕ್ರವರ್ತಿಯ ಕಾಡು ಮೃಗವನ್ನು ಅಷ್ಟು ಸೊಕ್ಕ ನಿನಗೆ, ನೋಡಿಕೊಳ್ಳುತ್ತೇನೆ ನಿನ್ನನ್ನು. ಹೋಗಲೇ ಹೋಗ, ನಿನ್ನಂತ ನಾಯಿಗಳ 108 ನೋಡಿದ್ದೀನಿ. ಹೋಗ ಕಾವೇರಿ, ಇನ್ನು ಮುಂದೆ ಆದ್ರೂ ಸ್ವಲ್ಪ ಹುಷಾರಾಗಿ ಓಡಾಡೋದಲ್ಲ. ಕಾವೇರಿ, ಇನ್ನು ಮುಂದೆ ಆದ್ರೂ ಸ್ವಲ್ಪ ಹುಷಾರಾಗಿ ಓಡಾಡ್ಬೋದಲ್ಲ. ಸರಿ ಅಣ್ಣ, ಆಯ್ತು, ಇನ್ನು ಮುಂದೆ ಹುಷಾರಾಗಿ ಓಡಾಡ್ತೇನೆ. ಆಗ ಬಿಟ್ಟಲ್ಲ, ಹಂಗೆ ಬಿದ್ದು ಬೇಡ ಎಲ್ಲಂದ್ರಲ್ಲಿ. ಇಲ್ಲ, ಹೂವು ಜಾಸ್ತಿ ಆಗಿದ್ದಾರೆ, ಕಾಲು ಜಾರಿ ಬರ್ತಾರೆ. ಅಣ್ಣ, ನಾನು ಹೋಗ್ಬಿಡ್ತೀನಿ, ಕಾಲೇಜಿಗೆ ಟೈಮ್ ಆಗುತ್ತೆ. ಸರಿ ಹೋಗ್ಬರಮ್ಮ. ಸರಿ, ಹೋಗ್ತೇನೆ. ಜನ ಆಮೇಲೆ ಆಕ್ಟಿಂಗ್ ಅನ್ಕೊಂತಾರೆ ಬೀಳೋದು. ಅಲ್ಲ ಅಕ್ಕ, ಹೋಗ್ಲೇನೆ ಅಮ್ಮ, ಅಷ್ಟು ಬೇಕಲ್ಲ. ಸರಿ, ಅರಿಬೇಕು ಅಂತಲೇ ತಾನೇ ನಾಟಕ ಆಡ್ತೀನಿ. ನೋಡಿ ವಿಜಯ್, ಸರಿಯಾದ ಸಮಯಕ್ಕೆ ಬಂದು ನನ್ನನ್ನ ಮತ್ತೆ ನನ್ನ ತಂಗಿನ ಆಪತ್ಕಾಲದಿಂದ ಬಚಾವ್ ಮಾಡಿದ್ರು. ನಿಮಗೆ ನಾನು ನನ್ನ ತಂಗಿ ಇಬ್ಬರು ಚಿರಋಣಿಯಾಗಿರ್ತೀವಿ. ನಿಮ್ಮಿಂದ ನನಗೆ ತುಂಬಾ ಉಪಕಾರ ಆಯ್ತು ನೋಡಿ. ಇದರಲ್ಲಿ ಉಪಕಾರ ಏನ್ ಬಂತು ಕಾಂಚನ? ಆಪತ್ಕಾಲದಲ್ಲಿ ಇರುವವರನ್ನು ಕಾಪಾಡುವುದೇ ನಮ್ಮ ಚಿತ್ರದುರ್ಗದ, ನಮ್ಮ ಕನ್ನಡಿಗರ ಹುಟ್ಟುಗುಣ. ಮುಂದಿಟ್ಟ ಕಾಲನ್ನು ಇಲ್ಲಿರುವರಲ್ಲ ನಮ್ಮ ಚಿತ್ರದುರ್ಗದ ಜನರು. ವೀರ ಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಗಂಡಸು ವೀರ ಮದಕರಿಯಂತೆ, ಪ್ರತಿಯೊಬ್ಬ ಹೆಂಗಸು ಒನಕೆ ಓಬವ್ವನಂತೆ. ಹೇಡಿಗಳಾಗಿ 100 ವರ್ಷ ಬಾಳುವುದಕ್ಕಿಂತ ಮುನ್ನುಗ್ಗಿ 3 ದಿನದಲ್ಲಿ ಸೈ ಎನಿಸಿಕೊಳ್ಳೋ ನಾವು ಹುಲಿಗಳೇ ಹೊರತು ಗಾಡಿಗೆ ಕಚ್ಚಿ ಲಚ್ಚಗುಟ್ಟುವ ಹಲ್ಲಿಗಳಲ್ಲ ಕಾಂಚನ. ನೀವು ಹೇಳುವ ಮಾತು 100ಕ್ಕೆ 100 ಸತ್ಯ. ಅದೆಲ್ಲ ಹಾಗಿರ್ಲಿ, ನಿಮ್ಮ ಫ್ರೆಂಡ್ ಸಂಜಯ್ ಏನ್ ಮಾಡ್ತಾ ಇದ್ದಾರೆ? ಹಾ, ನಮ್ಮ ಸಂಜನ ಅವನಿನ್ನೂ ಓದ್ತಾ ಇದ್ದಾನೆ. ಎಲ್ರೂ ಅವನ ಹಿಂದೆ ಬಿದ್ರು, ಅವನು ಮಾತ್ರ ನಿಮ್ ತಂಗಿ ಕಾವೇರಿ ಹಿಂದೆ ಬಿದ್ದಿದ್ದಾನೆ. ಹೈ ಕಾಂಚನ ಅವರೇ, ಯಾಕೆ ಮೌನ? ಚೀಚಿ, ಹಾಗೇನಿಲ್ಲ. ಸಂಜಯ್ನ ನನ್ನ ತಂಗಿ ಪ್ರೀತಿ ಮಾಡ್ತಾ ಇದ್ದಾಳೆ ಅಂದ್ರೆ ನಿಜಕ್ಕೂ ಅವಳು ತುಂಬಾನೇ ಅದೃಷ್ಟವಂತಳು. ವಿಜಯ್, ಅಂದ ಹಾಗೆ ನೀವು ಯಾರನ್ನು ಪ್ರೀತಿ ಮಾಡ್ತಾ ಇದ್ದೀರಾ? ಇಲ್ಲ ಕಾಂಚನ. ನೋಡಿ, ಈ ಇಡೀ ಸಂಜೆ ಹೊತ್ತಿನಲ್ಲಿ ನಾನು ಮನಸ್ಫೂರ್ತಿಯಾಗಿ ಒಂದು ಮಾತನ್ನ ಹೇಳೋದಕ್ಕೆ ಬಯಸ್ತೇನೆ. ನಾನು ನಿಮ್ಮನ್ನ ಮನಸ್ಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ. ಐ ಲವ್ ಯು ವಿಜಯ್, ಐ ಲವ್ ಯು. ಈ ನನ್ನ ಮನಸ್ಸು, ಈ ನನ್ನ ಹೃದಯ ನಿಮ್ಮನ್ನ ಬಿಟ್ಟು ಬೇರೆ ಯಾರನ್ನು ಕೂಡ ಅಪೇಕ್ಷಿಸುವುದಿಲ್ಲ. ಆಯ್ತು ನೋಡು ಕಾಂಚನ, ಅಪೇಕ್ಷೆ ಅಲ್ಲ, ಕೇವಲ ಕಾಲ್ಪನಿಕ. ಕಾಲ ಬದಲಾದಂತೆ ಅವುಗಳು ಮನಸ್ಥಿತಿಯು ಬದಲಾಗುತ್ತದೆ, ಆದರೆ ಅವುಗಳು ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತವೆ ಕಾಂಚನ. ಬೇಡ ವಿಜಯ್, ದಯವಿಟ್ಟು ನನ್ನ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನನ್ನನ್ನು ಮಾತ್ರ ದೂರ ತಳ್ಳಬೇಡಿ. ಐ ಲವ್ ಯು ವಿಜಯ್. ಐ ಟು ಲವ್ ಯು ಕಾಂಚನ. ಫಸ್ಟ್ ಲವ್ ಇಸ್ ಬೆಸ್ಟ್ ಲವ್ ಅಂತಾರೆ. ಅಂದಾಗೆ ಕೊಡುವ ಒಂದು ಸ್ವೀಟ್ ಆದ ಚುಂಬನ. ಸಿಂಗಾರ ಸೀಮೆ
ನಿನ್ನ ಅಪ್ಪಿಗೆಯಿಂದ ನನ್ನ ಮನಸ್ಸು ಆನಂದಪಟ್ಟಿದೆ. ನನಗೆ ಅರ್ಜೆಂಟ್ ಕೆಲಸ ಇದೆ, ನಾನಿನ್ನು ಬರ್ತೀನಿ ಕಾಂಚನ. ಹೋಗು ವಿಜಯ್, ಹೋಗು. ನಾನು ನನ್ನ ಮನಸ್ಸಿನ ಪ್ರೀತಿ ಮಾಡ್ತಾ ಇದ್ದೀನಿ ನಿಮ್ಮಿಬ್ಬರ ಸ್ನೇಹ ಅನುಬಂಧವನ್ನ ಆದಷ್ಟು ಬೇಗ ಆ ಪ್ರೀತಿಯಲ್ಲಿ ಬಿರುಕು ಮೂಡಿಸ್ಬೇಕು ಅಂತ ನಿನ್ನಲ್ಲಿ ಆಡ್ತಾ ಇರೋದು ಜಸ್ಟ್ ಕೇವಲವಾದ ಆಕ್ಟಿಂಗ್ ಅಷ್ಟೇ. ಏನು ಆ ಸಂಜಯ್ ನನ್ನ ತಂಗಿ ಕಾವೇರಿನ ಪ್ರೀತಿ ಮಾಡ್ತಾ ಇದ್ದಾನೆ. ನನ್ನ ಪ್ರೀತಿ ವಿಷಯದಲ್ಲಿ ಯಾವ ಅಕ್ಕ ಆದ್ರೇನು ಯಾವ ತಂಗಿ ಆದ್ರೇನು ಒಟ್ಟಿನಲ್ಲಿ ನನಗೆ